ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಈಗ ನಮ್ಮ ಮನೆಯಲ್ಲಿ ಸಿಹಿ ಪೊಂಗಲ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈಗ ಸ್ಟವ್ ಮೇಲೆ ಕುಕ್ಕರನ್ನು ಇಡೋಣ. ಕುಕ್ಕರ್ ಇಟ್ಟು ಸ್ಟವ್ ಹಚ್ಚಿ 2 ಸ್ಪೂನು ತುಪ್ಪ ಹಾಕಬೇಕು. ನಾನು 1 ಕಪ್ಪು ಹೆಸರುಬೇಳೆ, 1 ಕಪ್ಪು ಅಕ್ಕಿ ತೊಗೊಂಡಿದ್ದೀನಿ. ಹೆಸರುಬೇಳೆ ಹಾಕಿ ಚೆನ್ನಾಗಿ ಕಲಿಸ್ಬೇಕಾಗತ್ತೆ. ಚೆನ್ನಾಗಿ ಸಣ್ಣ ಹುರಿಯಲ್ಲಿ ಕಂದು ಬಣ್ಣ ಬರೋ ಥರ ಕಲಿಸ್ಬೇಕಾಗತ್ತೆ. ಅದು ಕಂದು ಬಣ್ಣ ಬರೋವರೆಗೂ ನಾವು ಕಲಿಸ್ತಾ ಇರೋವಾಗ ಸ್ವಲ್ಪ ಅಕ್ಕಿ, ನಾವು 1 ಕಪ್ ಅಕ್ಕಿ ತೊಗೊಂಡಿದ್ವಲ್ಲ, ಆ ಅಕ್ಕಿಯನ್ನು ಚೆನ್ನಾಗಿ 2 ಸಲ ವಾಶ್ ಮಾಡ್ಕೋಬೇಕಾಗತ್ತೆ. 2 ಸಲ ನೀಟಾಗಿ ವಾಶ್ ಮಾಡಿಕೊಂಡು ಅಕ್ಕಿನೂ ಇದರಲ್ಲಿ ಸೇರಿಸ್ಕೋಬೇಕಾಗತ್ತೆ. ಅಕ್ಕಿನೂ ಸೇರಿಸಿ ನಾವು ಚೆನ್ನಾಗಿ ಎರಡನ್ನು ಮಿಶ್ರಣ ಮಾಡಬೇಕಾಗತ್ತೆ. ಎರಡೂ ಚೆನ್ನಾಗಿ ಮಿಶ್ರಣ ಆದಾಗ ಅದು ಸ್ವಲ್ಪ ಡ್ರೈ ಆಗ್ತಾ ಬರಬೇಕು. ಹೆಸರುಬೇಳೆ ಅಕ್ಕಿ ಎರಡು ಸ್ವಲ್ಪ ಡ್ರೈ ಆದಮೇಲೆ ಸಣ್ಣ ಉರಿಯಲ್ಲೇ ನಾವು ಡ್ರೈ ಮಾಡಬೇಕಾಗತ್ತೆ. ಸ್ಟವ್ ಜೋರಾಗಿ ಮೀಡಿಯಮ್ ಆಗೆಲ್ಲ ಇಟ್ಕೋಬಾರ್ದು. ಆಗ ನಾನು 1 ಕಪ್ ಅಕ್ಕಿ, 1 ಕಪ್ ಹೆಸರುಬೇಳೆ ತೊಗೊಂಡಿದ್ದೀನಿ. ಅದಕ್ಕೆ 6 ಕಪ್ಪು ನೀರನ್ನು ನಾವು ಸೇರಿಸ್ಕೋಬೇಕಾಗತ್ತೆ. ನಿಮಗೆ ಇನ್ನೂ ಮೃದುವಾಗಿ ಬರಬೇಕು ಅನಿಸಿದ್ರೆ ನಿಮಗೆ ಇನ್ನೂ 1 ಕಪ್ ಬೇಕಾದರೆ ನೀರನ್ನು ಸೇರಿಸ್ಕೋಬೋದಾಗುತ್ತೆ. ನಾನೀಗ 6 ಕಪ್ಪು ನೀರನ್ನು ಸೇರಿಸ್ಕೊಂಡಿದ್ದೀನಿ. 1 ಕಪ್ಪು ಅಕ್ಕಿ, 1 ಕಪ್ಪು ಹೆಸರುಬೇಳೆಗೆ 6 ಕಪ್ಪು ನೀರನ್ನು ಸೇರಿಸ್ಕೊಂಡಿದ್ದೀನಿ. 6 ಕಪ್ ನೀರು ಸೇರಿಸ್ಕೊಂಡಿದ್ದಾದಮೇಲೆ ಅದನ್ನು ಈ ತಳ ಎಲ್ಲ ಚೆನ್ನಾಗಿ ಕಲಸಿ, ಆ ತಳದಲ್ಲಿರೋ ಅಕ್ಕಿನ ಮತ್ತು ಸೈಡಲ್ಲಿರೋ ಅಕ್ಕಿ ಎಲ್ಲ ನೀಟಾಗಿ ಕಲಸ್ಕೊಂಡು ನೀಟಾಗಿ ಕಲಸಿ. ನೀಟಾಗಿ ಕಲಸಿದ್ದು ಆದಮೇಲೆ ನಾವು ಈಗ ಕುಕ್ಕರು ಮುಚ್ಚಳನ್ನು ಹಾಕಬೇಕಾಗಿತ್ತು. ಈಗ ನಾವು ಕುಕ್ಕರ್ ಮುಚ್ಚಳ ಹಾಕಿ, ನಿಮಗೆ ಮೃದುವಾಗಿ ಬೇಕು ಅನಿಸಿದ್ರೆ ನೀವು 1-2 ವಿಸಿಲನ್ನು ಕೂಗಿಸ್ಕೋಬೋದು. ನನಗೆ 1 ವಿಸಿಲ್ ಸಾಕು ಅನಿಸುತ್ತೆ, ಅದಕ್ಕೆ ನಾನು 1 ವಿಸಿಲನ್ನು ಕೂಗಿಸ್ಕೊಂಡಿದ್ದೀನಿ. ಈಗ ಕುಕ್ಕರು 1 ವಿಸಿಲ್ ಕೂಗಿದ್ದಾದಮೇಲೆ ಮತ್ತು ನಾವು ಕುಕ್ಕರು ಸೈಡ್ಗಿಟ್ಟು ಒಂದು ಬಾಣಲೆಯನ್ನು ತೊಗೊಂಡು ಮತ್ತು ನಾವು ಒಂದು ಕಡಾಯಿ ಇಟ್ಟು ಅದರಲ್ಲಿ ಒಂದು ಕಡಾಯಿಯಲ್ಲಿ 1 ಕಪ್ ನೀರನ್ನು ನಾನು ಸೇರಿಸ್ಕೊಂಡಿದ್ದೀನಿ. 1 ಕಪ್ ನೀರು ಅದು ಸ್ವಲ್ಪ ಬಿಸಿ ಆಗಬೇಕಾಗುತ್ತೆ. ಬಿಸಿ ಆದಮೇಲೆ ನಾನು 1 ಕಪ್ಪು ಹೆಸರುಬೇಳೆ, 1 ಕಪ್ಪು ಅಕ್ಕಿಗೆ 3 ಕಪ್ಪು ಬೆಲ್ಲ ತೊಗೊಂಡಿದ್ದೀನಿ. 3 ಕಪ್ಪು ಬೆಲ್ಲನ ಈಗ ನೀರು ಬಿಸಿ ಆದಮೇಲೆ ಹಾಕ್ಕೊಂಡು ಚೆನ್ನಾಗಿ ಈ ಉಂಡೆ ಥರ ಇದೆಯಲ್ವ, ಆ ಉಂಡೆ ಎಲ್ಲ ಚೆನ್ನಾಗಿ ಉಂಡೆನೆಲ್ಲ ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ. ಆ ಉಂಡೆ ಎಲ್ಲ ನೀಟಾಗಿ ಕಲಸಿದ್ದು ಆದಮೇಲೆ ನಾನು 1 ಕಪ್ಪು ಕೊಬ್ಬರಿ ತುರಿಯನ್ನು ತೊಗೊಂಡಿದ್ದೀನಿ. 1 ಕಪ್ಪು ಕೊಬ್ಬರಿ ತುರಿ ಹಾಕಿ ಚೆನ್ನಾಗಿ ಅದನ್ನು ಹದನಾಗಿ ಕಲಿಸ್ಕೋಬೇಕಾಗತ್ತೆ. ಅದೊಂದು ಹದಕ್ಕೆ ಬಂದ ಮೇಲೆ ಚೆನ್ನಾಗಿ ಅದನ್ನ ಕಲಿಸ್ಕೊಂಡು ಆ ಕೊಬ್ಬರಿ ಎಲ್ಲ ನೀಟಾಗಿ ಒಂದು ಹದಕ್ಕೆ ಬರುತ್ತೆ. ಆಗ ಒಂದು ಹದಕ್ಕೆ ಬಂದಮೇಲೆ ನಾವು ಕುಕ್ಕರಲ್ಲಿ ಅಕ್ಕಿ ಬೇಳೆ ತೊಗೊಂಡಿದ್ವಲ್ಲ ಅದನ್ನು ಅದಕ್ಕೆ ಸೇರಿಸ್ಕೋಬೇಕಾಗತ್ತೆ. ಈ ಅಕ್ಕಿ ಬೇಳೆ ನಾವು 1 ವಿಸಿಲ್ ಕೂಗಿಸ್ಕೊಂಡಿದ್ದನ್ನು ನೀಟಾಗಿ ತೆಗೆದು ಇದಕ್ಕೆ ಸೇರಿಸ್ಕೋಬೇಕಾಗತ್ತೆ. ಸೇರಿಸ್ಕೊಂಡಿದ್ದಾದಮೇಲೆ ಅದನ್ನು ಚೆನ್ನಾಗಿ ನೀಟಾಗಿ ಕಲಿಸ್ಬೇಕಾಗತ್ತೆ. ಅದನ್ನು ನೀಟಾಗಿ ಕಲಸಿದ್ದು ಆದಮೇಲೆ ಪಕ್ಕದಲ್ಲಿ ನಾನು ಚಿಕ್ಕದೊಂದು ಕಡಾಯಿ ಇಟ್ಕೊಂಡಿದ್ದೀನಿ. ಆ ಕಡಾಯಿಗೆ 1 ಸ್ಪೂನ್ ಅಥವಾ 2 ಸ್ಪೂನು ನಿಮಗೆ ಬೇಕಾದಷ್ಟು ತುಪ್ಪನ ಹಾಕ್ಕೊಡಿ. ತುಪ್ಪ ಹಾಕಿದ ಮೇಲೆ ಅದು ಚೆನ್ನಾಗಿ ಸ್ವಲ್ಪ ಬಿಸಿ ಆಗಬೇಕಾಗತ್ತೆ. ಬಿಸಿಯಾಗಿ ತುಪ್ಪ ಎಲ್ಲ ಸ್ವಲ್ಪ ಗಡ್ಡೆ ಥರ ಇರೋದನ್ನು ಕರಗುತ್ತೆ. ಆಗ ನಿಮಗೆ ಎಷ್ಟು ಬೇಕೋ ಅಷ್ಟು ಗೋಡಂಬಿ ಹಾಕ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಗೋಡಂಬಿ ಹಾಕ್ಕೊಂಡು ಸ್ವಲ್ಪ ಕಲಿಸ್ಕೊಳ್ಳಿ. ಈ ಕಲಸಿದ್ದಾದಮೇಲೆ ಮತ್ತು ದ್ರಾಕ್ಷಿಯನ್ನು ಹಾಕ್ಕೊಳ್ಳಿ.
ದ್ರಾಕ್ಷಿನೂ ಹಾಕ್ಕೊಂಡು ಅದನ್ನು ಸ್ವಲ್ಪ ಚೆನ್ನಾಗಿ ಕಲಿಸ್ಕೊಳ್ಳಿ. ಇದು ಗೋಡಂಬಿ ದ್ರಾಕ್ಷಿ ಎರಡೂ ಸ್ವಲ್ಪ ಕಂದು ಬಣ್ಣ ಬರೋ ಥರ ಕಲಿಸ್ಕೊಳ್ಳಿ. ತುಪ್ಪದಲ್ಲಿ ಸ್ವಲ್ಪ ಚೆನ್ನಾಗಿ ಕಲಸಿದ್ದಾದಮೇಲೆ ಅದು ದ್ರಾಕ್ಷಿ ಗೋಡಂಬಿ ಸ್ವಲ್ಪ ಕಂದು ಬಣ್ಣಕ್ಕೆ ಬರುತ್ತೆ. ಆಗ ಈ ಪೊಂಗಲಲ್ಲಿ ನಾವು ಸೇರಿಸ್ಕೋಬೇಕಾಗತ್ತೆ. ತುಪ್ಪ, ಗೋಡಂಬಿ, ದ್ರಾಕ್ಷಿ ಹಾಕಿರೋದನ್ನು ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ. ಅದನ್ನು ನೀಟಾಗಿ ನಾವು ಸೈಡಲ್ಲಿರೋದೆಲ್ಲ ನೀಟಾಗಿ ತೆಗೆದು ಅದನ್ನು ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ. ಕಲಿಸ್ಕೊಂಡಿದ್ದು ಆದಮೇಲೆ ಚೆನ್ನಾಗಿ ಕಲಿಸ್ಕೊಂಡಿದ್ದಾದಮೇಲೆ ಅದಕ್ಕೆ ನಾನು ಹಾಲು ಸ್ವಲ್ಪ ಕಾಯಿಸಿ ಸೈಡ್ಗೆ ಇಟ್ಕೊಂಡು ಸ್ವಲ್ಪ ಆರಿಸಿಟ್ಕೊಂಡಿದ್ದೆ ಹಾಲು. ಅದನ್ನು ನಮಗೆ ಇದು ಗಟ್ಟಿ ಆದರೆ ನಮಗೆ ಸ್ವಲ್ಪ ಅದ್ರ ತಗ್ಗಟ್ಟಾಗಿ ನಾವು ಹಾಲನ್ನು ಸೇರಿಸ್ಕೋಬೇಕಾಗತ್ತೆ. ನಿಮಗೆ ಎಷ್ಟು ಹದನಾಗಿ ಬೇಕು ಅನಿಸುತ್ತೋ ಅಷ್ಟು ಹದನಾಗಿ ಹಾಲನ್ನು ಸೇರಿಸ್ಕೊಳ್ಳಿ. ನಾನು ಇದು ಕಾಯಿಸಿ ಸೈಡಿಗೆ ಇಟ್ಕೊಂಡಿರೋ ಹಾಲು, ಅದನ್ನು ನನಗೆ ಎಷ್ಟು ಹದನಾಗಿ ಬೇಕಾಗುತ್ತೋ ಅಷ್ಟು ಮಾತ್ರ ಹಾಲನ್ನು ಸೇರಿಸ್ಕೊಂಡು ಅದನ್ನು ಕಲಿಸ್ಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ಹದನಾಗಿ ಬೇಕಾಗುತ್ತೋ ಅಷ್ಟು ಹದನಾಗಿ ಹಾಲನ್ನು ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ. ಅದು ಚೆನ್ನಾಗಿ ಕಲಸಿದ್ದು ಆದಮೇಲೆ ನಾನು ಒಂದು 10 ನಿಮಿಷ ಅದನ್ನು ಕುದಿಯಕ್ಕೆ ಬಿಡ್ತೀನಿ. ಯಾಕಂದರೆ ಹಾಲು ಎಲ್ಲ ಮಿಶ್ರಣ ಆಗಬೇಕಲ್ವ, ಅದಕ್ಕೋಸ್ಕರ ಅದನ್ನು ಸ್ವಲ್ಪ ಚೆನ್ನಾಗಿ ಕಲಿಸ್ಬಿಟ್ಟು ನಾನು ಕ್ಲೋಸ್ ಮಾಡಿದ್ದೀನಿ. ಒಂದು 10 ನಿಮಿಷ. 10 ನಿಮಿಷ ಕ್ಲೋಸ್ ಆಗಿದ್ಮೇಲೆ ಮತ್ತೆ ತೆಗಿತೀನಿ. 10 ನಿಮಿಷ ಕ್ಲೋಸ್ ಆಗಿದ್ಮೇಲೆ ಮತ್ತೆ ನಾನು ಏಲಕ್ಕಿ ಸೇರಿಸ್ತಾಯಿದ್ದೀನಿ. ಏಲಕ್ಕಿ ಸೇರಿಸಿದ್ದಾದಮೇಲೆ ಸ್ವಲ್ಪ ನಾವು ಕಲಿಸ್ಕೋಬೇಕಾಗತ್ತೆ. ಅದನ್ನು ನೀಟಾಗಿ ಕಲಿಸ್ಕೋಬೇಕು. ನೀಟಾಗಿ ಎಲ್ಲ ಕಲಿಸ್ಕೊಂಡಿದ್ದಾದಮೇಲೆ ಅದು ರುಚಿಯಾದ ಪೊಂಗಲ್ಲು ರೆಡಿ ಆಯಿತು. ಈಗ ನೀಟಾಗಿ ಸಿಹಿಯಾದ ಪೊಂಗಲ್ಲು ರೆಡಿಯಾಗಿದೆ. ಈಗ ಸ್ಟವನ್ನು ಆಫ್ ಮಾಡಿಕೊಂಡು ಈಗ ನಾವು ಸರ್ವಿಂಗ್ ಬೌಲ್ಗೆ ಹಾಕ್ಕೊತಾ ಇದ್ದೀವಿ. ಸರ್ವಿಂಗ್ ಬೌಲ್ಗೆ ಹಾಕ್ಕೊಂಡಿದ್ದು ಆದಮೇಲೆ ನಿಮ್ಮ ಮನೆಯಲ್ಲಿ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.